ಬಸ್ ಹಾಗೂ ಆಟೋ ಚಾಲಕನ ಮಧ್ಯೆ ಮಾರಾಮಾರಿ ಆಗಿದೆ. ಆಟೋ ಚಾಲಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ ಬಸ್ ಚಾಲಕ ಎನ್ನುವಂಥದ್ದು ಗೊತ್ತಾಗಿದೆ. ಹುಬ್ಬಳ್ಳಿಯ ನೂರಾಣಿ ರಸ್ತೆಯ ಆಶ್ರಯ ಲಾಡ್ಜ್ ಬಳಿ ಈ ಘಟನೆ ನಡೆದಿದೆ. ಎದುರು ಬದುರಾಗಿ ಬಂದು ನಿಂತಿದ್ವು ಎರಡು ವಾಹನಗಳು. ದಾರಿ ಬಿಡುವ ವಿಚಾರಕ್ಕೆ ಗಲಾಟೆ ಆರಂಭ ಆಗಿದೆ. K63 AF 0046 ಈ ನಂಬರಿನ ನೇಕಾರ ನಗರದ ಬಸ್. ಮಾತಿನ ಚಕಮಕಿ ಬಳಿಕ ಏಕಾಏಕಿ ಮಾರಾಮಾರಿ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ನಡು ರಸ್ತೆಯಲ್ಲೇ ಕೈ ಮಿಲಾಯಿಸಿಕೊಂಡಿದ್ದಾರೆ ಇಬ್ಬರು ಚಾಲಕರು. ಗಲಾಟೆ ಬಿಡಿಸೋಕೆ ಸ್ಥಳೀಯರು ಹರಸಾಹಸವನ್ನ ಪಡಬೇಕಾದಂತ ಸ್ಥಿತಿ ನಿರ್ಮಾಣವಾಯಿತು. ಕಾರಣ ಅಂತ ಹೇಳಿದ್ರೆ ದಾರಿ ಬಿಡುವ ವಿಚಾರಕ್ಕೆ ಇಬ್ಬರಿಗೂ ಗಲಾಟೆ ಆಗಿರೋದು. ಒಬ್ರು ಆಟೋ ಚಾಲಕ, ಇನ್ನೊಬ್ರು ಬಸ್ ಡ್ರೈವರ್. ಆಟೋ ಚಾಲಕನಿಗೆ ಬಸ್ ಡ್ರೈವರ್ ನಡು ರಸ್ತೆಯಲ್ಲೇ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಇಷ್ಟೆಲ್ಲ ಗಲಾಟೆ ಆದರೂ ಕೂಡ ಸ್ಥಳಕ್ಕೆ ಪೊಲೀಸರು ಬರಲಿಲ್ಲ. ಸಂಚಾರಿ ಪೊಲೀಸರು ಸ್ಥಳದಲ್ಲಿ ಇರಲಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ಹುಬ್ಬಳ್ಳಿಯ ನೂರಾಣಿ ರಸ್ತೆಯ ಆಶ್ರಯ ಲಾಡ್ಜ್ ಬಳಿ ನಡೆದಿರುವಂತಹ ಗಲಾಟೆಯ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀವಿ. ಆಟೋ ಚಾಲಕನಿಗೆ ಬಸ್ ಡ್ರೈವರ್ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಗಲಾಟೆಯ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ದಾರಿ ಬಿಡುವಂತ ವಿಚಾರಕ್ಕೆ ಇಷ್ಟೆಲ್ಲ ಕಿರಿಕ ಅಂತೇಳಿ ಇಲ್ಲಿ ತಪ್ಪಿಯಾರದ್ದು ಆಟೋ ಚಾಲಕನದ್ದ ಅಥವಾ ಬಸ್ ಡ್ರೈವರ್ದ? ಸಂಪತ್, ನಿಜಕ್ಕೂ ಕೂಡ ಈ ಒಂದು ಅಂದ್ರೆ ಘಟನೆಯಲ್ಲಿ ಆಟೋ ಚಾಲಕನ ತಪ್ಪು ಎದ್ದುಕೊಂಡು ಬರ್ತಾ ಇದೆ. ಯಾಕಂದ್ರೆ ಪ್ರಮುಖವಾದಂತಹ ಮುಖ್ಯ ರಸ್ತೆಯಲ್ಲಿ ನೂರಾನ್ ಪ್ಲಾಟ್ ನಲ್ಲಿರುವಂತಹ ಪ್ರತಿನಿತ್ಯ ಸಂಚಾರ ಮಾಡುತ್ತಿರುವಂತಹ ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರಿಗೆ ಬಸ್ಗಳು ಸಂಚಾರ ಮಾಡ್ತವೆ. ಅದು ಚಿಕ್ಕದಾಗಿರುವಂತಹ ಈ ಬಸ್ಗಳು ಸಂಚಾರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಹೊಂದಾಣಿಕೆ ಮಾಡಿಕೊಂಡು ಆಟೋ ಚಾಲಕ ರಸ್ತೆಯನ್ನು ಬಿಡಬೇಕಾಗಿತ್ತು. ಆದ್ರೆ ಏಕಾಏಕಿ ಬಂದಂತಹ ಒಂದು ಆಟೋ ಚಾಲಕ ಬಸ್ ಚಾಲಕನೊಂದಿಗೆ ಒಂದು ಮಾತಿಗೆ ಚಕಮಕಿ ಇಳಿದಾನೆ. ಇಬ್ಬರ ಮಾತಿನ ಚಕಮಕಿ ತೀವ್ರಗೊಂಡಾಗ ಒಂದು ರೊಚ್ಚ ಗೆದ್ದಂತಹ ಬಸ್ ಚಾಲಕ ಆಟೋ ಚಾಲಕನ ಮೇಲೆ ಆಕ್ರೋಶವನ್ನು ಮತ್ತು ಹಲ್ಲೆಯನ್ನು ವ್ಯಕ್ತಪಡಿಸಿದ್ದಾನೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ವಿಡಿಯೋಗಳು ಸಹಿತ ಸಾಕಷ್ಟು ವೈರಲ್ ಆಗಿದ್ದು, ಸಾಮಾನ್ಯವಾಗಿ ಈ ಒಂದು ನೂರಾನ್ ಪ್ಲಾಟಿನಲ್ಲಿರುವಂತಹ ಜನದಟ್ಟಣೆ ಇರುವಂತಹ ಹೆಚ್ಚಿನ ಪ್ರದೇಶದಲ್ಲಿ ಸಂಚಾರ ಪೊಲೀಸರು ನಿಯೋಜನೆ ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ಪೊಲೀಸರು ಇರುವುದಿರುವುದು ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಈ ಒಂದು ವಿಡಿಯೋವನ್ನು ಮುಂದಿಟ್ಟುಕೊಂಡಿರುವಂತಹ ಸಂಚಾರಿ ಪೊಲೀಸರು ಆಟೋ ಚಾಲಕನ ಹುಡುಕಾಟಕ್ಕೆ ನಿರತರಾಗಿದ್ದಾರೆ. ಸಂಪತ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.